Hello everyone, welcome to another classmate. Let us see question number 10 of chapter sports and law of English. A coin placed on a card rested at the edges of glass remains at rest because of coin placed on a card rested at the edges of the glass. Because edges of glass ಅಲ್ಲಿ rest ಅಲ್ಲಿ ಇರೋ coin remains at rest. ರೆಸ್ಟಲ್ಲೇ ಇರ್ತದೆ ತಾನಾಗೆ ಮೂವ್ ಆಗಕ್ಕೆ ಹೋಗೋದಿಲ್ಲ ಯಾಕೆ ಅಂತ ಕೇಳ್ತಿದ್ದಾರೆ ಆಪ್ಷನ್ ಎ ಫ್ರಿಕ್ಷನಲ್ ಫೋರ್ಸ್ ಫೋರ್ಸ್ ಅಲ್ವಾ ಇನ್ವಿಸಿಬಲ್ ಫೋರ್ಸ್ it is invisible force that acts when two surfaces which are in contact try to slide or when they are sliding slide ಆಗ್ತಾ ಇರುತ್ತೆ ಅಥವಾ ಸ್ಲೈಡ್ ಆಗಕ್ಕೆ ಟ್ರೈ ಮಾಡುತ್ತೆ ಅವಾಗ ಯಾವ ಫೋರ್ಸ್ ಆಕ್ಟ್ ಆಗುತ್ತಲ್ಲ ಅದನ್ನ ಫ್ರಿಕ್ಷನಲ್ ಫೋರ್ಸ್ ಅಂತ ಕರೀತಾರೆ ಈ ಫ್ರಿಕ್ಷನಲ್ ಫೋರ್ಸ್ ಇಂದ ಅದು ರೆಸ್ಟ್ ಅಲ್ಲಿ ಇರೋದಿಲ್ಲ ಆಪ್ಷನ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂದ್ರೆ ಈಗ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ರೆ ಇಲ್ಲೊಂದು ವುಡನ್ ಬ್ಲಾಕ್ ಇದೆ ಯು ಆರ್ ಅಪ್ಲೈಯಿಂಗ್ ಫೋರ್ಸ್ 10 ನ್ಯೂಟನ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಿದ್ವಿ ಈ ಕಡೆ ಅದಕ್ಕೆ ಅಪೋಸ್ ಮಾಡೋರು ಯಾರು ಇಲ್ಲ ಸೊ ಯು ಕ್ಯಾನ್ ಈಸಿಲಿ ಪುಷ್ ಬ್ಯಾಕ್ ವುಡನ್ ಬ್ಲಾಕ್ ಈ ವುಡನ್ ಬ್ಲಾಕ್ ಅನ್ನ ನೀವು ಈಸಿಲಿ ಪುಷ್ ಮಾಡ್ಕೊಂಡು ಹೋಗ್ತೀರಿ ಹೌದಾ ಇದನ್ನ ನಾವು ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಹೇಳ್ತೀವಿ ನೀವು ಬ್ಯಾಲೆನ್ಸ್ ಮಾಡಕ್ಕೆ ಯಾರು ಇಲ್ಲ ಈ ಕಡೆ ಅಪೋಸಿಟ್ ಅಷ್ಟೇ 10 ನ್ಯೂಟನ್ ಅಪ್ಲೈ ಮಾಡ್ತಾ ಇದ್ರೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಯಾವಾಗನ್ನ ಬ್ಯಾಲೆನ್ಸ್ಡ್ ಅಂತ ಕರಿತಿದ್ವಿ ಈ ಯಾರು ಇಲ್ಲ ಹಾಗಾಗಿ ಅನ್ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಇಲ್ಲ ನೋ ಬ್ಯಾಲೆನ್ಸ್ಡ್ ಫೋರ್ಸ್ ಆಕ್ಟ್ಸ್ ಆನ್ ಇಟ್ ಹಾಗಿದ್ರೆ ಸಾರಿ ನೋ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆಕ್ಟ್ಸ್ ಆನ್ ಇಟ್ ಇದ್ರ ಮೇಲೆ ಯಾವುದೇ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆಕ್ಟ್ ಆಗ್ತಾ ಇಲ್ಲ ಎಸ್ ದಿಸ್ ಇಸ್ ಕರೆಕ್ಟ್ when unbalanced force acts on any object ಅವಾಗ ಆ ಆಬ್ಜೆಕ್ಟ್ ರೆಸ್ಟ್ ಅಲ್ಲಿ ಇದ್ರೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೂವ್ಮೆಂಟ್ ಅಲ್ಲಿ ಇದ್ರೆ ಮೇ ಬಿ ರೆಸ್ಟ್ ಪೊಸಿಷನ್ಗೆ ಬರ್ಬೋದು ಅಲ್ವಾ ಅಥವಾ ಸ್ಪೀಡ್ ಜಾಸ್ತಿ ಆಗೋದು ಏನಾದ್ರೂ ಒಂದು ಚೇಂಜಸ್ ಆಗುತ್ತೆ ಬಟ್ ವೆನ್ ನೋ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆಕ್ಟ್ ಆದಾಗ ಅದ್ಮೇಲೆ ಯಾವುದೇ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆಕ್ಟ್ ಆಗ್ತಾ ಇಲ್ಲ ಅಂತ ಆದಾಗ ಅದು ರೆಸ್ಟ್ ಅಲ್ಲೇ ಕಂಟಿನ್ಯೂ ಮಾಡುತ್ತೆ therefore option C is right. No unbalanced force acts on it. Option D frictional force or unbalanced force. This is wrong answer. Thank you.